ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸತ್ಯಣ್ಣ ಭೂಮಿ ಪರಿಸ್ಥಿತಿ ನೋಡಿ ಕಣ್ಣೀರಿಡ್ತಾ ಹಾಲಲ್ಲಿ ಬಂದು ಕೂತ್ಕೊಂಡು ಕಣ್ಣೀರಾಗ್ತಾ ಕೂತಿರ್ತಾರೆ. ಅಷ್ಟರಲ್ಲಿಯೇ ಸಂಗೀತ ಬರ್ತಾರೆ. ಸತ್ಯ 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 ಯಾಕೆ ಅಳ್ತಾ ಇದೆಯಾ, ಏನಾಯ್ತು ಸತ್ಯ ಅಂತ ಸಂಗೀತ ಕೇಳ್ತಾರೆ. ಭೂಮಿನ ಈ ಪರಿಸ್ಥಿತಿಲಿ ನನಗೆ ನೋಡೋಕ್ಕಾಗ್ತಾ ಇಲ್ಲ, ಕತ್ಲು ಕಂಡ್ರು ಎದ್ರೋಳು ಅಂತವಳು ಇವಾಗ ಬೆಳಕು ಕಂಡ್ರು ಭಯ ಪಡ್ತಾ ಇದ್ದಾಳೆ. ಅಂದ್ರೆ ಪಾಪ ಬದುಕಬೇಕು ಅಂತ ಸಾವಿರ ಆಸೆ ಇಟ್ಕೊಂಡಿದ್ಲು, ಆದ್ರೆ ಇವತ್ತು ಬದುಕಲೇಬಾರ್ದು ಅಂತ ನಿರ್ಧಾರ ಮಾಡಿದಾಳೆ. ದೇವ್ರು ಎಲ್ಲೆಲ್ಲೋ ಇದ್ದಾನೆ ಅಂತ ದೊಡ್ಡವ್ರು ಹೇಳ್ತಾ ಇದ್ರು. ಆ ಪುಣ್ಯಾತ್ಮ ಎಲ್ಲಿ ಕುತ್ಕೊಂಡು ನನ್ನ ಮಾತು ಕೇಳಿಸ್ಕೊಂತ ಇದ್ದಾನೋ. ನಿದ್ರು ಯಾವ ಹೆಣ್ಣಿಗೂ ಈ ಶಿಕ್ಷೆ ಮಾತ್ರ ಕೊಡಬಾರ್ದು. ಗಂಡು ಹೆಣ್ಣಿನ ಮೇಲೆ ಮಾಡೋ ದಬ್ಬಾಳಿಕೆ ಒಂದ್ ಕಡೆ ಆದ್ರೆ ಹೆಣ್ಮಕ್ಳಿಗೆ ಈ ಕಳಂಕ ಬೇರೆ. ದೇವ್ರೇನಾದ್ರೂ ನನ್ನ ಕೈ ಸಿಕ್ಬಿಟ್ರೆ ಯಾವ್ದಾದ್ರು ಕೇಸಲ್ಲಿ ಫಿಟ್ ಮಾಡಿ ಒಳಗಡೆ ಹಾಕ್ಬಿಡ್ತೀನಿ. ಹೆಣ್ಮಕ್ಳು ನೋವೇನು ಅಂತ ದೇವ್ರಿಗೂ ಗೊತ್ತಾಗ್ಲಿ ಅಂತ ಸತ್ಯಣ್ಣ ಕೋಪದಿಂದ ಮಾತಾಡ್ತಾ ಇರ್ತಾರೆ. ಆಗ ಸಂಗೀತ, ಸತ್ಯ ಭೂಮಿ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಆದ್ರೆ ಇದನ್ನೆಲ್ಲ ಸಮಾಜಕ್ಕೆ ಹೇಗ್ ನಿರೂಪಿಸೋದು ಅಂತ ಸಂಗೀತ ಹೇಳ್ತಾರೆ. ಅಷ್ಟರಲ್ಲಿ ಅಂಜು ಅಲ್ಲಿಗೆ ಬಂದು ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂತ ಇರ್ತಾಳೆ. ಅಷ್ಟರಲ್ಲಿ ಸತ್ಯಣ್ಣ, ಯಾವ ಸಮಾಜ ಅಮ್ಮ, ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಇಡ್ಲಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಅಂತ ಇದ್ದ ಸಮಾಜ ಇವತ್ತು ಇಡ್ಲಿ ತಿಂದ್ರೆ ಅದೇ ಆರೋಗ್ಯಕ್ಕೆ ಹಾನಿ ಅಂತ ಹೇಳ್ತಾ ಇದೆ. ಇದನ್ನೆಲ್ಲ ನಾವು ಮನಸ್ಸಿಗೆ ಹಾಕೋಬಾರ್ದು ಅಮ್ಮ. ಆದ್ರೂ ಭೂಮಿನ ಈ ಪರಿಸ್ಥಿತಿಲಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಸತ್ಯಣ್ಣ ಹೇಳ್ತಾ ಇರ್ಬೇಕಾದ್ರೆ ಅಂಜು ಅಲ್ಲಿಗೆ ಬಂದ್ಬಿಟ್ಟು, ಏನೋ ಅವಳ ಬಗ್ಗೆ ಏನು ನಿಮಗೆ ಅಷ್ಟೊಂದು ಸೆಂಟಿಮೆಂಟು? ಅವಳಿಗೆ ಮಾತ್ರ ಯಾಕೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀರಾ? ನಾನು ಹೆಣ್ಣು ತಾನೆ, ನನಗೆ ಯಾಕೆ ನೀವು ಸಪೋರ್ಟ್ ಮಾಡಲ್ಲ? ಆವತ್ತು ನೀವು ಭೂಮಿ ಮತ್ತು ಅಜಿತ್ನ ಒಂದು ಮಾಡೋದ್ರ ಬದಲು ನನ್ನನ್ನು ಅಜಿತ್ನ ಒಂದು ಮಾಡಿದ್ರೆ ನೀವು ಕೇಳಿದಷ್ಟು ಹಣ ನಾನು ಕೊಡ್ತಾ ಇದ್ದೆ. ಇವತ್ತು ಇಲ್ಲಿ ನಿಂತ್ಕೊಂಡು ಒಳೋ ಪರಿಸ್ಥಿತಿ ನಿಮಗೆ ಬರ್ತಾ ಇರಲಿಲ್ಲ ಅಂತ ಅಂಜು ಹೇಳ್ತಾಳೆ. ಅಂಜನಾ, ದುಡ್ಡಿಗೆ ಬೆಲೆ ಇದೆ, ಅದಕ್ಕೆ ಬಲ ಇಲ್ಲ. ಅಕಸ್ಮಾತ್ ದುಡ್ಡಿಗೇನಾದರೂ ಬಲ ಇದ್ದಿದ್ರೆ ನಿನ್ನನ್ನು ಅಜಿತ್ನ ಒಂದು ಮಾಡಿರೋದು. ಅವರಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಯಾರಮ್ಮ? ಅದಕ್ಕೆಲ್ಲ ದೇವರೇ ಸಾಕ್ಷಿ. ಅಜಿತ್ ತೀರ್ಮಾನ ಮಾಡಿದಾನೆ, ಅವರಿಬ್ರು ಒಂದಾದ್ರು. ಆಸೆ ಪಟ್ಟ ತಕ್ಷಣ ಎಲ್ಲಾನು ಸಿಗಲ್ಲ ಅಂಜನಾ, ಅರ್ಹತೆ ಇರಬೇಕು ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ. ಹಾಗಾದ್ರೆ ನನಗೆ ಅರ್ಹತೆ ಯೋಗ್ಯತೆ ಏನು ಇಲ್ವಾ ಅಂತ ಅಂಜು ಕೇಳ್ತಾಳೆ. ನಾನೇನ್ ಬರ್ತೀನಿ ಅಂತ ಸತ್ಯಣ್ಣ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ರೂಮಲ್ಲಿ ಅಜಿತ್ ಭೂಮಿನ ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತಾನೆ. ಆಗ ಭೂಮಿ ಹಳೆಯದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅಳ್ಬೇಡ ಭೂಮಿ, ಲೇಟ್ ಆಗಿದೆ, ಮಲ್ಕೋ ಅಂತ ಅಜಿತ್ ಹೇಳ್ತಾನೆ. ಇಲ್ಲ, ನಾನು ಮಲ್ಕಲ್ಲ, ನಾನು ಮಲಗಿದ್ರೆ ಅದೇ ಘಟನೆಗಳೆಲ್ಲ ನೆನಪಾಗುತ್ತೆ ಕಣ್ಮುಚ್ಚಿದ್ರೆ ಅಂತ ಭೂಮಿ ಹೇಳ್ತಾಳೆ. ನನ್ನ ಜೀವನದಲ್ಲಿ ಈ ದಿನ ನನಗೆ ಯಾಕೆ ಬಂತು, ನಾನು ಯಾಕೆ ಅಲ್ಲಿಗೆ ಹೋದೆ? ಆ ದೇವರು ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಸಾವು ಮಾತ್ರ ಕ್ರೂರವಾಗಿರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಬದುಕು ಅದಕ್ಕಿಂತ ಕ್ರೂರವಾಗಿದೆ. ನೋಡಿ ಸಾಹೇಬ್ರೆ, ಆ ಗಡಿಯಾರದಲ್ಲಿ ತಿರುಗೋ ಪ್ರತಿಯೊಂದು ಮುಳ್ಳು ನಾಳೆ ತರ ಅಪಾಯನ ಇವತ್ತೇ ತರೋ ತರ ಆಗ್ತಾ ಇದೆ ಅಂತ ಭೂಮಿ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ನೋಡು ಭೂಮಿ, ಯಾವ ಅಪಾಯನೂ ಆಗಲ್ಲ ನಿನಗೆ. ಅಪಾಯ ತರ ಗಡಿಯಾರ ಏನಾದರೂ ಇಲ್ಲಿದ್ರೆ ಆ ಗಡಿಯಾರದ ಮುಳ್ಳೆ ಕಿತ್ತಿ ಬಿಸಾಕ್ತೀನಿ ಅಂತ ಅಜಿತ್ ಹೇಳ್ತಾನೆ. ಆಗಲ್ಲ ಸಾಹೇಬ್ರೆ, ಇವತ್ತು ನಾನು ಏನು ಅಂತ ಟಿವಿ ಪೇಪರಲ್ಲಿ ಎಲ್ಲ ಕಡೆ ಬಂದಿದೆ, ಅದನ್ನ ನೋಡಿ ಯಾರಾದ್ರೂ ನನ್ನ ಕಣ್ಣು ಮುಂದೆ ಬಂದಾಗ ನನ್ನ ಕೈ ಹಿಡ್ಕೊಂಡು ಹೇಳಿದ್ರೆ ನನ್ನ ವ್ಯಕ್ತಿತ್ವ ಏನಾಗ್ಬೇಡ ಅಂತ ಹೇಳಿ ಭೂಮಿ ಹೇಳ್ತಿರುವಾಗ ಅಂತವರಿಗೆಲ್ಲ ಚಟ ಕಟ್ಬಿಡ್ತೀನಿ. ಭೂಮಿ, ಹೆಣ್ಣಿಗೆ ಯಾವನು ಬೆಲೆ ಕಟ್ಟೋನೋ ಇರಬಾರ್ದು, ಬರೀ ನಿನಗಲ್ಲ ಈ ಭೂಮಿ ಮೇಲೆ ಇರಬಾರ್ದು. ಆ ಯೋಗ್ಯತೆ ಅವರಿಗಿಲ್ಲ. ಹೆಣ್ಣು ಗಂಡನ ಬದುಕು ಬೆಳಗೋ ಒಡತಿಯಾಗಿರ್ತಾಳೆ, ಗಂಡನಿಗೆ ಸ್ಫೂರ್ತಿ ತುಂಬೋ ಕವಿತೆಯಾಗಿರ್ತಾಳೆ, ಅವನ ಬದುಕನ್ನ ಉದ್ಧಾರ ಮಾಡೋ ದೇವತೆಯಾಗಿರ್ತಾಳೆ, ಅವನ ವಂಶನ ಬೆಳಗಿಸಿ ಚರಿತ್ರೆ ಆಗಿರ್ತಾಳೋ ಹೊರತು ಅವನ ಪರ್ಸ್ನಲ್ ಇರೋ ಹಣಕ್ಕೆ ದಾಸಿಯಾಗಿರ್ತಾಳೆ ಅಂತ ಮಾತ್ರ ಅನ್ಕೋಬಾರ್ದು. ನೋಡು ಭೂಮಿ, ನಮ್ಮ ಕಾಲಿಗೆ ಚುಚ್ಚಿರೋ ಸಣ್ಣ ಮುಳ್ಳು ಜೀವ ಹೋಗುವಷ್ಟು ನೋವು ಕೊಡುತ್ತೆ, ಅದಕ್ಕೆ ಅದನ್ನ ತೆಗೆದು ಬಿಸಾಕಿ ನಾವು ಮುಂದೆ ಸಾಗಬೇಕು. ಅದು ಬಿಟ್ಟು ನಮಗೆ ಕಾಲಿಗೆ ಮುಳ್ಳು ಚುಚ್ಚಿದೆ ಅಂತೇಳಿ ಅದನ್ನೇ ಓಡಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಇಟ್ಕೊಂಡು ಅದನ್ನೇ ಕೂತ್ಕೋಬಾರ್ದು. ಈ ತರ ಆಗೋಯ್ತಲ್ಲ ಅಂತ ಯಾರೋ ನಡೆಯೋದನ್ನು ನಿಲ್ಸಲ್ಲ, ತಿನ್ನೋದನ್ನು ಬಿಡಲ್ಲ. ಕೆಟ್ಟ ಸಮಯ ನಿನ್ನ ಈ ಪರಿಸ್ಥಿತಿಯಲ್ಲಿ ನಿಲ್ಸಿದೆ, ನಾಳೆ ಒಳ್ಳೆ ಸಮಯ ಬಂದೇ ಬರುತ್ತೆ. ಅದೇ ನೀನವತ್ತು ನನಗೆ ಸ್ಟೇಷನ್ ಹತ್ರ ಆಡಿದೆಯಲ್ಲ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಒಂದೇ ಬೆಳಕಾಗಲಿ. ಹಾಡನ್ನ ನೀನ್ ನೆನ್ಪು ಮಾಡ್ಕೋ, ನಾ ಮಾತಿನ ಪ್ರಕಾರನೇ ನಡ್ಕೋ. ಖಂಡಿತ ನಾನು ನಿನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡ್ತೀನಿ. ಆದ್ರೆ ನೀನು ಮೊದ್ಲಿನ ತರ ಆಗ್ಬೇಕು ಅಂದ್ರೆ ನಿನ್ ಮನ್ಸಲ್ಲಿ ಶಕ್ತಿ ಇದ್ದಾಗ ಮಾತ್ರ ಪಡ್ಬೇಡ. ಜೀವನದಲ್ಲಿ ಏನೇ ಬಂದ್ರು ನಾನ್ ನಿನ್ ಪಕ್ಕದಲ್ಲಿ ಇರ್ತೀನಿ, ಧೈರ್ಯವಾಗಿರು ಅಂತ ಅಜಿತ್ ಸಮಾಧಾನ ಮಾಡ್ತಾನೆ. ಭೂಮಿ ಹಾಗೆ ಅಜಿತ್ ಹೆಗ್ಲ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ಈ ಕಡೆ ದೇವಯಾನಿ, ಅವತ್ತು ಆ ಶ್ರವಣ್ಣು ಸ್ವಲ್ಪ ಮಾನವೀಯತೆ ತೋರಿಸಿದ್ರೆ ಅವನಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನನ್ನ ಗಂಡನ ನನ್ನಿಂದ ಕಣ್ಮರೆ ಮಾಡ್ದ, ಆದ್ರೆ ಇವತ್ತು ಅವ್ರ ಮಗಳು ಕಣ್ಣೆದ್ರಿಗಿದ್ರು ಅವನಿಗೆ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಸ್ವಲ್ಪ ದಿನ ಅಷ್ಟೇ ಅವಳು ಅವನ ಕಣ್ಮುಂದೆ ಇರೋದು. ಅಜಿತ್ ಕೈ ಹಿಡಿತಾಳೆ, ಈ ಮನೆ ಯಜಮಾನಿ ಆಗ್ತಾಳೆ. ದೇವಯಾನಿ ಹೇಳ್ತಿರ್ಬೇಕಾದ್ರೆ ಯಾರಿಂದ ಸಾಧ್ಯ ಆಗ್ತಾ ಇದೆ ಇದೆಲ್ಲ? ಅಂಜು ಹೇಳ್ಬಿಟ್ಟು ದೇವಯಾನಿ ಹತ್ರ ಬರ್ತಾಳೆ. ನೀನ್ ಯಾವಾಗ ಬಂದೆ? ದೇವಯಾನಿ ಕೇಳ್ತಾಳೆ. ಅದೇ ನೀನು ಅಂಜು ಅಜಿತ್ ಕೈ ಹಿಡಿತಾಳೆ ಮನೆ ಯಜಮಾನಿ ಆಗ್ತಾಳೆ ಅಂತಿದ್ದಲ್ಲ, ಅವಾಗ ಬಂದೆ. ಮಾಮ್, ಯಾರಿಂದ ಈ ಕೆಲಸಗಳೆಲ್ಲ ನಿನಗೆ ಆಗ್ತಾ ಇದೆ? ಯಾರು ನಿನಗೆ ಸಹಾಯ ಮಾಡ್ತಿರೋದು ಹೇಳು ಮಾಮ್ ಅಂತ ಅಂಜು ಕೇಳ್ತಾಳೆ. ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ ಹುಡ್ಕೋದು ಯಾರಿಗೂ ಸಾಧ್ಯ ಇಲ್ಲ. ಒಂದು ವಾರದಲ್ಲೇ ನೀನ್ ಕೇಳಿ ಸಿಗುತ್ತೆ, ಅದ್ರ ಬಗ್ಗೆ ಗಮನ ಕೊಡು ಸಾಕು ನೀನು. ದೇವಯಾನಿ ಹೇಳ್ತಾಳೆ. ಮಾಮ್, ಅದ್ರ ಬಗ್ಗೆ ನಾನು ಯೋಚನೆ ಮಾಡೇ ಇಲ್ಲಿಗೆ ಬಂದಿರೋದು. ಅಜ್ಜಿ ಅದ್ರ ಬಗ್ಗೆ ಅವಳ ಮನೆ ಒಳಗಡೆನೆ ಸೇರ್ಸಲ್ಲ ಅಂತ ಹೇಳ್ತಾ ಇದ್ರು.
ಇವಾಗ ಸೇರಿಸ್ಕೊಂಡ್ರು. ಅವಳಿನೊಂದು ವಾರ ಮನೇಲೇ ಇದ್ರೆ ಗೀತಾ ಅತ್ತೆ ಏನಾದ್ರು ಮಾಡಿ ಅವಳನ್ನ ಇಲ್ಲೇ ಇಸ್ಕೊಂತಾರೆ. ಇದ್ರ ಮಧ್ಯೆ ಅಜಿತ್ ಬೇರೆ ಪ್ರಾಮಿಸ್ ಮಾಡಿದಾನೆ. ಇದ್ರೆಲ್ಲದ್ರ ಮಧ್ಯೆ ನೀನ್ ಅನ್ಕೊಂಡಿರೋದು ಹಾಗೆ ಆಗುತ್ತೆ ಅಂತ ಹೇಗಮ್ಮ ಅನ್ಕೊಂತಿದ್ಯಾ ಅಂತ ಅಂಜು ಹೇಳ್ತಾಳೆ. ನೀನ್ ಹೇಳ್ತಿರೋದು ಕರೆಕ್ಟ್. ಸಂಗೀತ ಯಾವತ್ತಿದ್ರು ಆ ಭೂಮಿ ಪರನೇ ಇರಬಹುದು. ಅವಳನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡಬಹುದು. ಆ ಅಜಿತ್ ಸುಮ್ಮನೆ ಇರೋನಲ್ಲ. ಅಶ್ವಿನಿ ಹೇಳ್ದಾಗೆ ಇದಕ್ಕೆ ಬೇರೆ ತರ ಏನಾದ್ರು ಉಪಾಯ ಮಾಡಬೇಕು. ದೇವಯ್ಯನ ಯೋಚನೆ ಮಾಡ್ತಾ ಇರ್ತಾಳೆ. ಅಂಜು, ಮಾಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅಂಜು, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು, ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತ ಹೇಳಿ ದೇವಯ್ಯನೇ ಅಂಜುನ ಅಲ್ಲಿಂದ ಕಳಿಸ್ತಾಳೆ. ಒಂದ್ ಕಡೆ ರೂಮಲ್ಲಿ ಭೂಮಿ ಆಡ್ತಾ ಇರ್ತಾಳೆ. ಆಗ ಭೂಮಿಗೆ ಲಕ್ಷ್ಮಕ್ಕ ಫೋನ್ ಮಾಡ್ತಾರೆ. ಆಗ ಅಜಿತ್ ಭೂಮಿ ಫೋನ್ ನೋಡಿ ಭೂಮಿಗೆ ಫೋನ್ ತಂದು ಕೊಡ್ತಾನೆ. ಹಲೋ ಅಂತ ಭೂಮಿ ಫೋನ್ ರಿಸೀವ್ ಮಾಡಿ ಹೇಳ್ತಾಳೆ. ಹಲೋ ಭೂಮಿ, ಹೇಗಿದ್ಯಾ ಅಂತ ಆ ಕಡೆಯಿಂದ ಲಕ್ಷ್ಮಕ್ಕ ಕೇಳ್ತಾರೆ. ಮನೆಯವರೆಲ್ಲರೂ ನಿಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಏನಾದರೂ ನಿನಗೆ ಅವಮಾನ ಮಾಡ್ತಾ ಇದ್ದಾರ ಅಂತ ಲಕ್ಷ್ಮಕ್ಕ ಕೇಳ್ತಾರೆ. ಬೇರೆ ಯಾವುದೇ ವಿಷಯದಲ್ಲೂ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಈ ವಿಷಯದಲ್ಲಿ ಮಾತ್ರ ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕಂತಾನೆ ಹೇಳ್ತಾಳೆ ಭೂಮಿ. ನನ್ನನ್ನು ಯಾರು ಬಿಟ್ಕೊಡ್ತಾ ಇಲ್ಲ, ದೊಡ್ಡ ಮನೆ ತಂದವ್ರು ಇವರೆಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಭೂಮಿ ಹೇಳ್ತಾನೆ ಇರ್ತಾಳೆ. ಇವ್ರು ದೊಡ್ಡವನ್ ಭೂಮಿ, ಅಲ್ಲೇನಾದ್ರೂ ನೀನು ತೊಂದರೆ ಆದ್ರೆ ಇಲ್ಲಿಗೆ ಬಂದ್ಬಿಡು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಎಲ್ಲ ಬರೋದಕ್ಕಾಗಲ್ಲ ಅಕ್ಕ, ನೀವೇನು ಅನ್ಕೋಬೇಡಿ ಅಂತ ಹೇಳಿ ಭೂಮಿ ಫೋನ್ ಕಟ್ ಮಾಡ್ತಾಳೆ. ಫೋನ್ ಕಟ್ ಆದ್ಮೇಲೆ ಭೂಮಿ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಅಜಿತ್, ಇಲ್ಲಿರೋರ್ ಬಗ್ಗೆ ಎಲ್ಲ ಸುಳ್ಳು ಹೇಳಿ ಯಾರನ್ನು ದೊಡ್ಡವ್ರು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಅಂತ ಕೇಳಿದಾಗ, ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ ಅಂತ ಅಜಿತ್ ಹೇಳಿದಾಗ, ಸತ್ಯ ಹೇಳಿದ್ರೆ ಅವರು ನನ್ನನ್ನು ಅಲ್ಲಿ ಕರೀತಾರೆ, ಹೋಗ್ಬಿಡ್ಲಾ, ಅಗ್ರಿಮೆಂಟ್ ಇದೆ ಅಲ್ವಾ ಅಂತ ಭೂಮಿ ಹೇಳ್ತಾಳೆ. ನನ್ನ ಬಿಟ್ಟು ಹೋಗ್ಬೇಡ ಭೂಮಿ ಅಂತ ಅಜಿತ್ ಹೇಳ್ತಾನೆ. ಅಗ್ರಿಮೆಂಟ್ ಪ್ರಕಾರ ಅಂಜು ಮದುವೆ ಆಗಬೇಕು ಅಂತ ಅಜಿತ್ ಹೇಳ್ತಾನೆ. ಆಗ ಅದನ್ನು ಕೇಳಿಸ್ಕೊಂಡು ಭೂಮಿ ಮತ್ತೆ ಹೇಳಕ್ ಶುರು ಮಾಡ್ತಾಳೆ. ಹೇಳ್ತಾ ಇರೋದನ್ನ ನೋಡಿ ಇವಳು ಹೀಗೆ ಬಿಟ್ರೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಬೇಗ ನಾನು ಏನಾದರೂ ಮಾಡಲೇಬೇಕು ಅಂತ ಅಜಿತ್ ಮನಸ್ಸಲ್ಲೇ ಅನ್ಕೊತಾ ಇರ್ತಾನೆ. ಭೂಮಿ ಅಂತ ಜೋರಾಗಿ ಅಜಿತ್ ಕರೀತಾನೆ. ಆಗ ಭೂಮಿ, ಏನು ಅನ್ಕೋಬೇಡ ಭೂಮಿ, ತುಂಬಾನೇ ತಲೆನೋಯ್ತಾ ಇದೆ, ಒಂದೇ ಒಂದು ಕಪ್ಪು ಕಡಕ್ ಚಾಯ್ ಮಾಡ್ಕೊಡ್ತೀಯಾ ಅಂತ ಭೂಮಿ ಮುಖನೇ ನೋಡ್ತಾ ಅಜಿತ್ ಕೇಳ್ತಾನೆ. ಮತ್ತೆ ಅದನ್ನ ಕೇಳಿ ಭೂಮಿ ಆಡೋಕ್ ಶುರು ಮಾಡ್ತಾಳೆ. ಹೊರಗಡೆ ಯಾರಾದ್ರೂ ಭೂಮಿ ಹೇಳ್ತಿರುವಾಗ್ಲೇ ಯಾರಿಂದನೂ ಕಣ್ ತಪ್ಪಿಸ್ಕೊಂಡು ಓಡಾಡ ಅಂತ ಕೆಲಸ ನೀನೇನ್ ಮಾಡಿಲ್ಲ, ದಿನ ಅಂತ ಬಚ್ಚಿಟ್ಕೊಂಡಿರ್ತೀಯ, ಧೈರ್ಯವಾಗಿರೋ, ಕಡೆ ಪಕ್ಷ ಈ ಮನೇಲಿ ನಾನು ಇರೋ ತನಕ, ಈ ಮನೇಲಿ ನೀನು ನನ್ನ ಜೊತೆ ಇರೋ ತನಕ ನಾನಾದ್ರೂ ಧೈರ್ಯವಾಗಿರು ಅಂತ ಹೇಳಿ ಟೀ ಸಿಗುತ್ತಾ ಅಂತ ಕೈ ಸನ್ನೆ ಮಾಡಿ ತೋರಿಸ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಭೂಮಿ ರೂಮಿಂದ ಹೊರಗಡೆ ಬರ್ತಾಳೆ. ಈ ಕಡೆ ಅಜ್ಜಿಗೆ ಅಂಜು ಟ್ಯಾಬ್ಲೆಟ್ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಬಂದು ಹಾಯ್ ಅಜ್ಜಿ ಅಂತಾಳೆ. ಪಾಪುಟಿ ಅಂತ ಅಜ್ಜಿ ಕರೀತಾರೆ. ಆಗ ಅಶ್ವಿನಿ, ಹೇಗಿದ್ದೀರಾ ಅಜ್ಜಿ ಅಂತ ಕೇಳ್ತಾಳೆ. ಇವಾಗ ಒಂದ್ ಸ್ವಲ್ಪ ಚೇತರಿಸ್ಕೊಂತ ಇದೀನಮ್ಮ. ಅಲ್ಲ, ಅವತ್ತೇನೋ ಸಮಸ್ಯೆ ಇದೆ ಅಂತ ಹೋದಳು, ಇವತ್ತು ಬರ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ. ಸಾರಿ ಅಜ್ಜಿ, ಕೆಲವೊಂದು ಮುಖ್ಯವಾದ ಕೆಲಸಗಳಿದ್ವು, ಅದನ್ನ ಮುಗಿಸ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ಅಶ್ವಿನಿ ಹೇಳ್ತಾಳೆ. ಎಲ್ಲ ಮುಗಿತಾ ಅಂತ ಅಜ್ಜಿ ನಗ್ತಾ ಕೇಳ್ತಾರೆ. ಅಜ್ಜಿ ಎಲ್ಲ ಮುಗಿಸಿ ಬಂದೆ ಅಂತ ಹೇಳ್ತಾಳೆ ಅಶ್ವಿನಿ. ಹೀಗೆ ಹೋಗ್ತಾ ಇದ್ದೆ, ನಮ್ಮ ಅಜ್ಜಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಅಂಜು ಕೈಯಿಂದ ಟ್ಯಾಬ್ಲೆಟ್ ಕೊಡಿ, ನಾನೇ ಅಜ್ಜಿಗೆ ಟ್ಯಾಬ್ಲೆಟ್ ಕೊಡಿಸ್ತೀನಿ ಅಂತ ಹೇಳಿ ಅಶ್ವಿನಿನೇ ಟ್ಯಾಬ್ಲೆಟ್ ಕೊಡಿಸ್ತಾಳೆ. ಆಗ ಅಶ್ವಿನಿ, ಅಜ್ಜಿ ನಾನು ಈ ರೀತಿ ಕೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಬೇಡಿ ಅಂತಾಳೆ. ಏನು ಹೇಳಮ್ಮ ಅಂದಾಗ ಅಜ್ಜಿ, ನಿಮ್ಮ ಮನೆ ಸೊಸೆ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದಾಗ, ಅವಳು ನಮ್ಮ ಮನೆ ಸೊಸೆನೇ ಅಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಂತ ಅಜ್ಜಿ ರೇಗ್ತಾರೆ. ಆಗ ಇದನ್ನು ಕೇಳಿಸ್ಕೊಂಡು ದೇವಯ್ಯನೇ ನಗ್ತಾರೆ. ಅಯ್ಯೋ ಅತ್ತೆ, ಪಾಪ ಇವಳ ಮೇಲೆ ಯಾಕೆ ಕೋಪ ಮಾಡ್ಕೊತಾ ಇದ್ದೀರಾ? ನೀವು ಕೋಪ ಮಾಡ್ಕೊಂಡು ಇವಳು ಬಾಯಿ ಮುಚ್ಚಿಸ್ಬೋದು, ಆದ್ರೆ ಊರವ್ರ ಬಾಯಿ ಮುಚ್ಚಕ್ಕಾಗತ್ತಾ? ಅಜಿತ್ತು ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ, ಆದ್ರೆ ಎಲ್ಲದಕ್ಕೂ ಮೀರಿ ತಪ್ಪು ಮಾಡಿದ್ದಾನೆ. ಆ ಹುಡುಗಿನ ಮದುವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಡ್ ಬಂದಿದ್ದಾನೆ ಅಂತ ದೇವಯಾನಿ ಹೇಳ್ತಾರೆ. ದೇವಯಾನಿ, ಇನ್ನೊಂದು ವಾರ ಅಷ್ಟೇ, ಆಮೇಲೆ ಆ ಹುಡುಗಿ ಮನೇಲಿರಲ್ಲ ನೋಡು ಅಂತ ಅಜ್ಜಿ ಹೇಳ್ತಾರೆ. ಆಗ ದೇವಯಾನಿ, ಅಜಿತ್ ಅವಳ ಮೇಲಿರೋ ಆರೋಪನೆಲ್ಲ ದೂರ ಮಾಡ್ಬಿಟ್ರೆ ಅಂತ ಕೇಳಿದಾಗ ಅಜ್ಜಿ ಶಾಕಿಂದ ದೇವಯಾನಿ ಮುಖನೇ ನೋಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಂಜು ಆಮೇಲೆ ಅವಳು ಎಲ್ಲಾ ಕಡೆನೂ ಓಡಾಡ್ಕೊಂಡು ಆರಾಮಾಗಿರ್ತಾಳಷ್ಟೇ. ಟೀ ಬೇಕು ಅಂದ್ರು ಭೂಮಿ, ಕಾಫಿ ಬೇಕು ಅಂದ್ರು ಭೂಮಿನೇ ತಿನ್ಬೇಕು. ಅವಳು ಮಾಡೋ ಅಡುಗೆನ ಅದು ಹೇಗೆ ತಿನ್ಬೇಕು ನಾವೆಲ್ಲ ಹೋಯ್ತು, ಎಲ್ಲ ಹೋಯ್ತು. ಈ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಎಲ್ಲ ಈ ಮನೆ ಘನತೆ ಗೌರವ ಎಲ್ಲ ಮಣ್ಪಾಲಾಗೋಯ್ತು. ಅವಳು ಹಾಳಾಗೋದ್ರೆ ಹಾಳಾಗೋಗ್ಲಿ, ಅವಳ ಕೈಯಿಂದ ಅನ್ನ ತಿಂದು ನಮ್ಗೇನಾಗುತ್ತೋ ಅಂಜು ಹೇಳ್ಬಿಟ್ಟು ದೇವಯಾನಿ ಮುಖ ನೋಡ್ಕೊಂಡು ಒಳಗೊಳಗೆ ನಗ್ತಾ ಇರ್ತಾರೆ. ಈ ಕಡೆ ಅಜ್ಜಿ ಮಾತ್ರ ತುಂಬಾನೇ ಚಿಂತೆ ಮಾಡ್ತಾ ಇರ್ತಾರೆ. ಈ ಕಡೆ ಭೂಮಿ ರೂಮಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅಜ್ಜಿ ಹೇಳಿದ ಮಾತುಗಳನ್ನೆಲ್ಲ ನೆನ್ಸ್ಕೊಂಡು ಒಂದೊಂದೇ ಸ್ಟೆಪ್ ಇಡ್ತಾ ಇರ್ತಾಳೆ. ನಿಧಾನವಾಗಿ ಭೂಮಿ ಬರ್ತಾ ಇರ್ತಾಳೆ. ಅಜಿತ್ ಕೂಡ ಅವಳಿಂದಾನೇ ಬರ್ತಾ ಇರ್ತಾನೆ. ಮನೆ ಕೆಲಸದವರು ಗಾಜಿನ ಲೋಟನ ದಪ್ಪ ಅಂತ ಬೀಳಿಸ್ತಾರೆ. ಆ ಸೌಂಡಿಗೆ ಭೂಮಿ ಕಿವಿ ಮುಚ್ಕೊಂಡು ಅಮ್ಮ ಅಂತ ಕೂಗ್ತಾಳೆ. ಅಷ್ಟರಲ್ಲಿ ಅಲ್ಲೇ ಇದ್ದ ಅಜಿತ್ ಭೂಮಿನ ಗಟ್ಟಿಯಾಗಿ ಹಿಡ್ಕೊಂತಾನೆ. ಅಷ್ಟರಲ್ಲಿ ಸಂಗೀತ ಓಡ್ ಬಂದು, ಅಜಿತ ಏನಾಯ್ತು ಭೂಮಿಗೆ, ಅವಳು ಇಷ್ಟೊಂದು ಜೋರ ಕೂಕೊಂಡ್ಲು ಅಂತ ಗಾಬರಿಯಿಂದ ಸಂಗೀತ ಕೇಳ್ತಾರೆ. ಏನಿಲ್ಲಮ್ಮ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಏನಾದ್ರೂ ಬೇಕಿತ್ತೇನಮ್ಮ ನಿನಗೆ ಅಂತ ಸಂಗೀತ ಕೇಳ್ತಾರೆ. ಏನಾದ್ರೂ ಮಾಡ್ಕೊಡ್ಲಮ್ಮ ಅಂತ ಸಂಗೀತ ಕೇಳ್ತಾರೆ. ಬೇಡಮ್ಮ ಅಂತಾಳೆ ಭೂಮಿ. ಟೀ ಬೇಕಿತ್ತು, ಅದಕ್ಕೆ ಮಾಡ್ಕೊಡು ಅಂತ ಕೇಳಿದೆ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಹತ್ರ ಟೀ ಕೇಳ್ದೇನಾ? ಹೌದು ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸತ್ಯಣ್ಣ ಬರ್ತಾನೆ. ಸತ್ಯಣ್ಣ, ಎಲ್ಲೋಗಿದ್ರಿ ಅಂತ ಅಜಿತ್ ಕೇಳ್ತಾನೆ. ಇಲ್ಲೇ ಹೊರಗಡೆ ಇದ್ನಪ್ಪ, ಭೂಮಿ ಕೈಯಿಂದ ಒಂದು ಬಿಸಿ ಬಿಸಿ ಕಡಕ್ ಚಾಯ್ ಕುಡಿಯೋಣ ಅಂತ ಬಂದೆ. ಸತ್ಯಣ್ಣ, ಹೋಗು ಭೂಮಿ ಹೋಗು, ನಮ್ಮ 3 ಜನಕ್ಕೂ 3 ಕಡಕ್ ಚಾಯ್ ಮಾಡ್ಕೊಂಬ ಅಂತೇಳಿ ಭೂಮಿನ ಅಲ್ಲಿಂದ ಹೋಗಿ ಕಳಿಸ್ತಾರೆ. ಭೂಮಿ ನಿಧಾನಕ್ಕೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಸಂಗೀತ, ಪಲ್ಲವಿ ಸ್ವಲ್ಪ ಭೂಮಿಗೆ ಸಹಾಯ ಮಾಡು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.